ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಏನು ಸ್ಟೋರಿ ಹೇಗೆ ಮೂವ್ ಆಗುತ್ತೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೃಷ್ಣ ಇವತ್ತು ಅವ್ರ ಅಪ್ಪನ ಕರ್ಕೊಂಡು ಆಫೀಸಿಗೆ ಹೋಗೋಕ್ಕೆ ಅಂತ ಹೊರಟಿದ್ದಾನೆ. ಡ್ರೈವರ್ ಕೈ ಕೊಟ್ಟಿರೋದ್ರಿಂದ ಡ್ರೈವರು ಬಂದಿಲ್ಲ ಇವತ್ತು. ಹಂಗಾಗ್ಬಿಟ್ಟು ಡ್ರೈವರ್ ಬಂದರೆ ಕೃಷ್ಣಗೇನು ಅದು ಅವಕಾಶ ಇರಲ್ಲ. ಡ್ರೈವರ್ ಬರದೇ ಇದ್ದಿದ್ದಕ್ಕೆ ಕೃಷ್ಣನೇ ಆಫೀಸಿಗೆ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗ್ತಿರುವಾಗ ಅಲ್ಲಿ ರೋಡಲ್ಲಿ ಯಾರೋ ಒಬ್ಬ ಅಡ್ಡ ಬಂದುಬಿಡ್ತಾನೆ. ಬೈಕಲ್ಲಿ ಅಡ್ಡ ಬಂದು ಕೃಷ್ಣಗೆ ಬಾಯಿಗೆ ಬಂದಂಗೆ ಬೈತಾನೆ. ಬೈದಾಗ ಕೃಷ್ಣ ಏನೂ ಮಾತಾಡಲ್ಲ ಅಪ್ಪ ಇರೋದ್ರಿಂದ. ಆವಾಗ ಅವ್ರ ಅಪ್ಪನೇ ಕೆಳಗೆ ಇಳಿದ್ಬಿಟ್ಟು ಅವನದೇನು ತಪ್ಪಿಲ್ಲ, ನೀನು ಅಡ್ಡ ಬಂದಿದ್ದು ನಿನ್ನ ತಪ್ಪು, ಅವನ ಹತ್ರ ಸಾರಿ ಕೇಳು ಅಂತ ಕೇಳಿಸ್ತಾನೆ. ಆವಾಗ ಸಾರಿ ಸರ್, ತಪ್ಪಾಯಿತು ಅಂತ ಹೇಳಿ ಕೃಷ್ಣಂಗೆ ಸಾರಿ ಕೇಳಿ ಹೊರಟೋಯ್ತಾನೆ ಅವನು. ಆಮೇಲೆ ಅಲ್ಲಿ ಆಫೀಸ್ ಹತ್ರ ಬರ್ತಾರೆ. ಆವಾಗ ಅವ್ರ ಅಪ್ಪ ಹೂ ತಗೊಳ್ತಾನೆ. ಫೋಟೋಕ್ಕೆ, ಹೆಂಡ್ತಿ ಫೋಟೋಕ್ಕೆ ಹೂ ಹಾಕೋಕ್ಕೆ ಹೂ ತಗೊಳ್ತಾನೆ. ಹೂ ತಗೊಂಡಾಗ ಇವನು ಕೆಳಗಿಳಿದು ಪ್ರತಿ ದಿವಸನೂ ಸರ್ ಹೂ ತಗೋ ಹೋಗ್ತಾರಾ ಅಂತ ಕೇಳ್ತಾನೆ. ಹೌದು ಸರ್, ಪ್ರತಿ ದಿವಸ ಹೂ ತಗೊಂಡೋಗಿ ಅಮ್ಮನವ್ರ ಫೋಟೋಕ್ಕೆ ಹಾಕ್ತಾರೆ ಅಂತ ಹೇಳ್ತಾಳೆ. ಆವಾಗ ನನಗೂ ಒಂದು ಮೊಳ ಕೊಡು ಅಂತ ಕೇಳ್ತಾನೆ. ಹೌದಾ ಸರ್ ಅಂತೇಳಿ ಹಾಕಿ ಕೊಡ್ತಾಳೆ. ಆ ಹೂ ತಗೊಂಡೋಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ರುಕ್ಕು ಆಫೀಸಲ್ಲಿ ಇರ್ತಾಳೆ. ರುಕ್ಕುಗೆ ಆ ಹೂ ತೊಗೊಂಡೋಗಿ ಕೊಡಬೇಕು ಇವನು. ಆದರೆ ಹೇಗೆ ಕೊಡೋದು, ಬೈತಾಳೇನೋ, ಮತ್ತು ಏನಾದರೂ ಉಗಿದ್ಬಿಟ್ರೆ ಏನು ಮಾಡೋದು ಅಂತ ಇವನಿಗೆ ಭಯ ಹತ್ಕೊಂಡಿರುತ್ತೆ. ಆದರೂ ವಿಧಿ ಇಲ್ಲ, ತಗೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದು ಅಂಥೇಳಿ ಆಫೀಸಿಗೆ ತಗೊಂಡು ಹೋಗ್ತಾನೆ. ಅವಳಿಗೆ ಕೊಡೋ ಧೈರ್ಯ ಇಲ್ದಲೆ ಅವಳು ಟೇಬಲ್ ಮೇಲೆ ಸುಮ್ಮನೆ ತಗೊಂಡೋಗಿ ಇಡಕ್ಕೆ ಹೋಗ್ತಾನೆ. ಆವಾಗ ಇಡಕ್ಕೆ ಹೋಗ್ತಾನೆ. ಆವಾಗ ಅವಳು ನೋಡ್ತಾಳೆ, ಏನು ಕೃಷ್ಣ ಹೂ ತೊಗೊಂಡು ಬಂದಿದೀಯಾ ಅಂತ. ತೊಗೊಂಡು ಬಂದೆ ಸುಮ್ಮನೆ, ಬೇಕಾದರೆ ಇಟ್ಕೋ, ಬೇಡ ಅಂದರೆ ಡಸ್ಟ್ಬಿನ್ನಿಗೆ ಹಾಕ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಡಸ್ಟ್ಬಿನ್ನಿಗೆ ಹಾಕ್ತಾರೇನೋ ಹೂವು, ಅವನೇ ಹಾಕೋಕ್ಕೆ ಅಂತ ಎತ್ಕೋತಾನೆ. ಆವಾಗ ಡಸ್ಟ್ಬಿನ್ನಿಗೆ ಹಾಕ್ತಾರೇನೋ ಹೂವು, ಮುಡಿಯೋ ಹೂವನ್ನ ಡಸ್ಟ್ಬಿನ್ನಿಗೆ ಹಾಕ್ತೀನಿ ಅಂತ ಹೇಳ್ತೀಯ, ಕೊಡು ಇಲ್ಲಿ ನಾನು ಮುಡ್ಕೋತೀನಿ ಅಂತೇಳ್ಬಿಟ್ಟು ಇಸ್ಕೊಂಡು ಮುಡ್ಕೋತಾಳೆ. ಆವಾಗ ಅವನಿಗೆ ಖುಷಿ ಆಗುತ್ತೆ ಮುಡ್ಕೊಂಡಾಗ. ಆದ್ರೂ ಮುಡ್ಕೊಂಡ್ಲಲ್ಲ ಅಂತ ಒಂದು ಖುಷಿ ಆಗುತ್ತೆ. ಆದರೆ ಹತ್ರ ಹೋಗಬೇಕು, ಆದರೆ ಅವಳು ಅವಕಾಶ ಕೊಡಲ್ಲ. ಅವಳು ಯಾವಾಗಲ ಅವಳು ಕೆಲಸ ಮಾಡ್ತಿದ್ದಾಗ ಹಂಗೇನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಸಿಕ್ಕಾಪಟ್ಟೆ ರೇಗ್ಬಿಡ್ತಾಳೆ. ಹಂಗಾಗಿ ಅವನಿಗೆ ಭಯ ಜಾಸ್ತಿ, ರೇಗ್ಬಿಡ್ತಾಳೆ ಅಂತೇಳ್ಬಿಟ್ಟು. ಹಾಗಾಗಿ ಅವನು ನೋಡ್ತಾ ಇರ್ತಾನೆ. ಆಮೇಲೆ ಏನು ಮತ್ತೆ ಇಲ್ಲೇ ನೋಡ್ತಿದ್ದೀಯಲ್ಲ ಕೃಷ್ಣ ಅಂತ ಕೇಳ್ತಾಳೆ. ಏನಿಲ್ಲ ಅಂತಾನೆ. ಆಮೇಲೆ ಆ ಮಲ್ಲಿಗೆ ಹೂವು ಮುಡ್ದಿರ್ತಾಳಲ್ಲ, ಅದ್ರ ಘಮ ಕುಡಿಯೋಕ್ಕೆ ಅಂತೇಳಿ ಬಗ್ತಾನೆ. ಏನು ಈ ಕಡೆ ಬಗ್ತಾ ಇದೆಯಲ್ಲ, ಏನಕ್ಕೋ ಅಂತ ಕೇಳ್ತಾಳೆ. ಏನಿಲ್ಲ ಸುಮ್ಮನೆ ಅಂತಾನೆ. ಏನೋ ಸುಮ್ಮನೆ ಏನಿಲ್ಲ, ಏನಕ್ಕೆ ಬಗ್ತಿದ್ದೆ ಹೇಳು ಅಂತೆ. ಏನಿಲ್ಲ ಸುಮ್ಮನೆ ಅಂತಾನೆ. ಆಮೇಲೆ ಅವಳು ಕೆಲಸ ಅವಳು ಮಾಡ್ತಾ ಇರ್ತಾಳೆ. ಅವಳ ಪಾಡಿಗೆ ಅವಳು ಕೆಲಸ ಮಾಡಿಕೊಂಡು ಅವಳು ಹೋಗ್ತಾ ಇರ್ತಾಳೆ. ಈ ಕಡೆ ಬಂದು ಇವನು ಟೂರ್ ಕಳಿಸಿರ್ತಾರಲ್ಲ, ಇಬ್ಬರು ಟೂರ್ ಹೊರಟಿರ್ತಾರೆ. ಆವಾಗ ಇವನಿಗೆ, ದೊಡ್ಡ ಮಗನಿಗೆ ವಿನಯ್ಗೆ ಖುಷಿ ಆಗ್ತಿರುತ್ತೆ, ಏನೋ ಹೆಂಡ್ತಿ ಜೊತೆ ಬರ್ತಿದ್ದಾಳೆ ಅಂತೇಳ್ಬಿಟ್ಟು. ಆದರೆ ಇವಳು ಬೇರೆ ಪ್ಲ್ಯಾನೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಕಲ್ಯಾಣಿ ಏನು ಅಂದರೆ, ಏರ್ಪೋರ್ಟಲ್ಲಿ ಏರೋಪ್ಲೇನ್ ಹತ್ತೋ ಹೊತ್ತಿಗೆ ಎಲ್ಲ ಫಿನಿಷಿಂಗ್ ಆಗುತ್ತೆ, ಎಲ್ಲ ಮುಗ್ದೋಗುತ್ತೆ ಅಂತ ಇವಳು ಅನ್ಕೋತಾ ಇರ್ತಾಳೆ. ಆದರೆ ಅವನು ಏನೋ ನನ್ನ ಹೆಂಡ್ತಿ ಅಲ್ಲಿಗೆ ಹೋದ್ರೂ ಅಚ್ಚುಕಟ್ಟೆ ಮಾತುಕತೆ ಆಡಿಕೊಂಡು ಬರೋ ಹೊತ್ತಿಗೆ ಸರಿಯಾಗಿ ಬರ್ತೀವೇನೋ ಅಂತ ಅವನ ಆಸೆ ಇಟ್ಕೊಂಡಿರ್ತಾನೆ. ಇವಳು ಈ ಥರ ಕ್ರಿಮಿನಲ್ ಆಸೆ, ಇವಳದು ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತಾ ಇರ್ತಾಳೆ. ಅಂದರೆ ಏನಾದ್ರು ಅವನಿಗೆ ತೊಂದರೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಆ ಕಡೆ ರೌಡಿಗಳನ್ನ ಕಳಿಸ್ಬಿಟ್ಟಿದ್ದಾನೆ. ಅವರಿಬ್ಬರು ಹನಿಮೂನ್ಗೆ ಹೋಗ್ತಾವ್ರೆ, ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡು ಅಂತೇಳಿ ಕಳಿಸ್ಬಿಟ್ಟಿದ್ದಾನೆ. ಈ ಕಡೆ ಇವಳು ಕೂತ್ಕೊಂಡಿದ್ದಾಳೆ. ರುಕ್ಕು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. ಅವಳಿಗೆ ತುಂಬಾ ಸಿನ್ಸಿಯರಾಗಿ ಅವಳು ಕೆಲಸ ಮಾಡ್ಕೊಂಡು ಅವಳ ಕೆಲಸದಲ್ಲಿ ಹೋಗ್ತಾ ಇರ್ತಾಳೆ. ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ಅವಳ ಪಾಡಿಗೆ ಅವಳು ಲೆಕ್ಕಾಚಾರ ಎಲ್ಲ ನೋಡಿಕೊಂಡು, ಅವ್ರದ್ದು ಅಂಗಡಿ ಲೆಕ್ಕಾಚಾರಗಳು ಎಲ್ಲವನ್ನು ನೀಟಾಗಿ ನೋಡಿಕೊಂಡು ಹೋಗ್ತಾ ಇರ್ತಾಳೆ. ಯಾರೂ ಡಿಸ್ಟರ್ಬ್ ಮಾಡಲ್ಲ. ಮಾಡಿದ್ರೆ ಕೃಷ್ಣ ಒಬ್ಬನೇ ಹೋಗೋದು ಅಲ್ಲಿಗೆ, ಮತ್ತು ಯಾರೂ ಮಾಡಲ್ಲ. ಇಲ್ಲಾಂದರೆ ಅವ್ರ ಅಪ್ಪ ಲೆಕ್ಕಾಚಾರವಾಗಿ ಮಾತಾಡೋಕ್ಕೆ ಅವ್ರ ಅಪ್ಪನೇ ಹೋಗ್ತಾರೆ. ಇಲ್ಲಾಂದರೆ ಇವಳೇ ಅವ್ರ ಮನೆಗೆ ಹೋಗಿ ಸಂಜೆ ಲೆಕ್ಕ ಎಲ್ಲ ಕೊಟ್ಬಿಟ್ಟು ಮನೆಗೆ ವಾಪಸ್ ಹೋಗ್ತಾಳೆ. ಈ ರೀತಿ ಇವ್ರ ಮನೆಯದು ವ್ಯವಹಾರಗಳು ನಡೀತಾ ಇರುತ್ತೆ. ರುಕ್ಕು ಯಾರ ತಂಟೆಗೂ ಹೋಗಲ್ಲ. ಅಕ್ಕ ಭಾವ ಟೂರ್ ಹೋಗ್ತಿರೋ ಅವಳಿಗೆ ನಿಜವಾಗ್ಲೂ ಆ ವಿಷಯಗಳೇ ಗೊತ್ತಿರಲ್ಲ. ಹೇಳ್ಬೇಕಂದ್ರೆ ಈ ರೌಡಿಗಳು ಹಿಂದೆ ಇದ್ದಾರೆ, ಈ ಥರ ಮಾಡ್ತಾರೆ, ಏನೂ ಗೊತ್ತಿಲ್ಲ ಪಾಪ. ಅವಳ ಪಾಡಿಗೆ ಅವಳು ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ.
ಕೃಷ್ಣ ಇವನು ರುಕ್ಕುನ ಲವ್ ಮಾಡ್ತಾ ಇರೋದ್ರಿಂದ ಕೃಷ್ಣ ಹಿಂದೆ ಬಿದ್ದಿರ್ತಾನೆ. ಆದರೆ ಅವನಿಗೆ ಧೈರ್ಯ ಇಲ್ಲ, ಹೇಳೋದಕ್ಕೆ ಧೈರ್ಯ ಇಲ್ದಲೆ ಹೆದ್ರುಕೊಂಡು ಸುಮ್ಮನೆ ಇರ್ತಾನೆ. ಇವನಿಗೂ ಒಂದು ಆಫೀಸಲ್ಲಿ ಕೆಲಸ ಅಂತ ಕೊಟ್ಟಿದ್ದಾರೆ, ಮತ್ತು ತಿಂಗಳಿಗೆ ಅಂತ ಸಂಬಳ ಕೊಡ್ತಾರೆ. ಆ ಸಂಬಳ ಕೊಡೋಂಗೆ ಮಾಡಿದ್ದೆ ರುಕ್ಕು ಸರ್ಗೆ ಹೇಳಿ, ಅವ್ರ ಅಪ್ಪಂಗೆ ಹೇಳಿ, ಸರ್ ಕೆಲಸ ಮಾಡ್ತಾನೆ ಕೃಷ್ಣ, ಅವನಿಗೂ ಖರ್ಚು ವೆಚ್ಚ ಇರ್ತಾವಲ್ವ ಸರ್, ಅವನಿಗೂ ಸಂಬಳ ಅಂತ ಕೊಟ್ಟರೆ ಅವನಿಗೆ ಒಳ್ಳೇದಲ್ವ ಸರ್ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದ ಮೇಲೆ ಅವನು ಒಪ್ಕೊಂಡು ಸಂಬಳ ಕೊಡ್ತಾನೆ. ಸಂಬಳ ಕೊಟ್ಟಾಗ ಅವ್ರ ಅಪ್ಪ ಇವನು ಎಲ್ಲರಿಗೂ ಬಟ್ಟೆ, ಅಪ್ಪಂಗೂ ಬಟ್ಟೆ, ಮನೇಲಿ ಎಲ್ಲರಿಗೂ ಬಟ್ಟೆ ಫಸ್ಟ್ ಸಂಬಳದಲ್ಲಿ ಎಲ್ಲರಿಗೂ ತೊಗೊಂಡು ಬಂದಿರ್ತಾನೆ. ಎಲ್ಲರೂ ಖುಷಿಯಾಗಿ ತಗೋತಾರೆ. ಅಪ್ಪ ಕೊಡೋಕ್ಕೆ ಭಯ ಆಗಿರುತ್ತೆ ಇವನಿಗೆ, ಹೆಂಗೆ ಕೊಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆದರೂ ಧೈರ್ಯ ಮಾಡಿ ಕೊಡ್ತಾನೆ. ಅಪ್ಪ ಕಸಕ್ಕಂತೂ ಹಾಕ್ಬಿಡಿಯಪ್ಪ, ಎಲ್ಲರೂ ಒಂದು ಮೂಲೆಗೆ ಇಟ್ಟಿರಿ ಅಪ್ಪ ಅಂತ ಹೇಳಿರ್ತಾನೆ. ಆಮೇಲೆ ಅವನು ಅದನ್ನು ಏನು ಅನ್ನಲ್ಲ ಹೂ ಅನ್ನಲ್ಲ, ಟೀಫೈ ಮೇಲೆ ಇಟ್ಟು ಅಷ್ಟು ಮಾತಾಡಿ ಹೋಗಿರ್ತಾನೆ. ಇವಳು ಇಷ್ಟು ಹೂಗಳು ತಗೊಂಡೋಗಿ ಅವನಿಗೆ ಕೊಡೋಕ್ಕೋಗಿ ಅವಳು ಮುಡ್ಕೊಳ್ಳೋದು, ಈ ಥರ ಇವಂದು ಯಾವಾಗಲೂ ಈ ಥರ ತುಂಟಾಟಗಳು ಆಡ್ತಾನೆ ಇರ್ತಾನೆ. ಆದರೆ ಅವಳು ಅದ್ರ ಬಗ್ಗೆ ಅಷ್ಟು ಕೇರ್ ತಗೊಳ್ಳೋದು. ಯಾವಾಗಲೂ ಒಂದೊಂದು ಸಲ ಅವನ ಜೊತೆ ಸೋಷಿಯಲಾಗಿ ಇರ್ತಾಳೆ, ಬಾಕಿ ಟೈಮೆಲ್ಲ ಶಿಸ್ತಾಗಿಯೇ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳೇನದಕ್ಕೇನು ಕೇರ್ ಮಾಡಲ್ಲ, ಬಂದರೂ ಕೇರ್ ಮಾಡಲ್ಲ, ಹೋದ್ರೂ ಕೇರ್ ಮಾಡಲ್ಲ, ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾಯಿರ್ತಾಳೆ. ಹಾಗಾಗಿ ಏನು ತೊಂದರೆ ಇಲ್ದಂಗೆ ಅವಳ ಪಾಡಿಗೆ ಅವಳು ಕೆಲಸ ಮಾಡಿಕೊಂಡು ನೀಟಾಗಿ ಹೋಗ್ತಾ ಇದ್ದಾಳೆ. ಕೃಷ್ಣನೂ ಅಷ್ಟೇ, ಅವನಿಗೆ ಕೊಟ್ಟಿರೋ ಕೆಲಸನ ಅವ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.